ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 14 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,079.96, 114 ಪಿಟಿಎಸ್, 0.15% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಎನ್ಟಿಪಿಸಿ 1.41% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಐಸಿಐಸಿಐ ಬ್ಯಾಂಕ್ 1.74% ಕುಸಿದಿದೆ. ನಿಫ್ಟಿ 50 ಇಂದು 24,395.85, 0.16% ಆಗಿದೆ. -0.16% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಏರಿಕೆ ಮತ್ತು ನಿಫ್ಟಿ ಕುಸಿತದೊಂದಿಗೆ ಭಾರತೀಯ ಮಾರುಕಟ್ಟೆಗಳು ಮಿಶ್ರ ಮುಕ್ತಾಯ ಕಂಡವು. ನಿನ್ನೆ ಸೆನ್ಸೆಕ್ಸ್ ಶೇಕಡ 0.15% ಏರಿಕೆಯಾಗಿ 78,079.96ಕ್ಕೆ ಮುಕ್ತಾಯಗೊಂಡರೆ, ನಿಫ್ಟಿ 50 ಶೇಕಡ 0.16% ಕುಸಿದು 24,395.85ಕ್ಕೆ ತಲುಪಿತು. ಮಧ್ಯಪ್ರಾಚ್ಯದ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳ ನಡುವೆ ಹೂಡಿಕೆದಾರರು ಜಾಗರೂಕರಾಗಿದ್ದಾರೆ. ಜುಲೈನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ಶೇಕಡ 4.45ಕ್ಕೆ ಏರಿಕೆ. ಭಾರತದ ಚಿಲ್ಲರೆ ಹಣದುಬ್ಬರವು ಸತತ ಎರಡನೇ ತಿಂಗಳು ಆರ್ಬಿಐನ ಶೇಕಡ 4ರ ಮಧ್ಯಂತರ ಗುರಿಯನ್ನು ಮೀರಿ ಶೇಕಡ 4.45ಕ್ಕೆ ಏರಿದೆ. ದೇಶಾದ್ಯಂತ ಆಹಾರ ಮತ್ತು ಇಂಧನ ಬೆಲೆಗಳ ಏರಿಳಿತದ ನಡುವೆ ಈ ಹೆಚ್ಚಳ ಕಂಡುಬಂದಿದೆ. ಜುಲೈನಲ್ಲಿ ಭಾರತದ ವ್ಯಾಪಾರ ಕೊರತೆ 6 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ. ಜುಲೈನಲ್ಲಿ ಭಾರತದ ಸರಕು ವ್ಯಾಪಾರ ಕೊರತೆಯು 6 ತಿಂಗಳ ಗರಿಷ್ಠ ಮಟ್ಟವಾದ $31.98 ಗೆ ವಿಸ್ತರಿಸಿದೆ. ಆದಾಗ್ಯೂ, ಏಪ್ರಿಲ್-ಜುಲೈ ಅವಧಿಯಲ್ಲಿ ಸರಕು ರಫ್ತು ಶೇಕಡ 17% ಏರಿಕೆಯಾಗಿ $173.78 ಗೆ ತಲುಪಿದೆ. ಹೂಡಿಕೆದಾರರ ಲಾಭ ಗಳಿಕೆಯಿಂದಾಗಿ ನಿನ್ನೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕುಸಿತ. ಚಿನ್ನದ ಬೆಲೆ ನಿನ್ನೆ ಪ್ರತಿ ಟ್ರಾಯ್ ಔನ್ಸ್ಗೆ ಶೇಕಡ 1.10% ಕುಸಿದು $4,409 ಮತ್ತು 40 ಸೆಂಟ್ಗೆ ಮುಕ್ತಾಯಗೊಂಡಿತು. ಬೆಳ್ಳಿಯ ಬೆಲೆಯು ಶೇಕಡ 1.29% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $64 ಮತ್ತು 63 ಸೆಂಟ್ಗೆ ತಲುಪಿತು. ಕಚ್ಚಾ ತೈಲ ಬೆಲೆ ನಿನ್ನೆ ಶೇಕಡ 1.84% ಕುಸಿದು $81 ಮತ್ತು 10 ಸೆಂಟ್ಗೆ ಮುಕ್ತಾಯ. ಕಚ್ಚಾ ತೈಲ ಬೆಲೆ ನಿನ್ನೆ ಪ್ರತಿ ಬ್ಯಾರೆಲ್ಗೆ ಶೇಕಡ 1.84% ಕುಸಿದು $81 ಮತ್ತು 10 ಸೆಂಟ್ಗೆ ಮುಕ್ತಾಯಗೊಂಡಿತು. ಜಾಗತಿಕ ಬೇಡಿಕೆಯ ಆತಂಕಗಳ ನಡುವೆ ಈ ಕುಸಿತ ಕಂಡುಬಂದಿದೆ. ಪ್ರಸ್ತುತ ಅವಧಿ ಮುಗಿದ ನಂತರ ಟಾಟಾ ಗ್ರೂಪ್ ಅಧ್ಯಕ್ಷ ಚಂದ್ರಶೇಖರನ್ ನಿರ್ಗಮನ. ಜಾಗ್ವಾರ್ ಲ್ಯಾಂಡ್ ರೋವರ್ ಮಾಲೀಕತ್ವದ ಟಾಟಾ ಗ್ರೂಪ್ ಅಧ್ಯಕ್ಷ ಎನ್ ಚಂದ್ರಶೇಖರನ್ ತಮ್ಮ ಅವಧಿ ಮುಗಿದ ನಂತರ ಮರುನೇಮಕ ಬಯಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಈ ನಾಯಕತ್ವ ಬದಲಾವಣೆಯ ಸುದ್ದಿಯ ನಡುವೆಯೂ ಟಾಟಾ ಷೇರುಗಳು ಸ್ಥಿರವಾಗಿವೆ. ಜುಲೈನಲ್ಲಿ ಅಮೆರಿಕದ ಗ್ರಾಹಕ ಹಣದುಬ್ಬರ ಶೇಕಡ 3.4ಕ್ಕೆ ಇಳಿಕೆ. ಜುಲೈನಲ್ಲಿ ಅಮೆರಿಕದ ಗ್ರಾಹಕ ಹಣದುಬ್ಬರವು ತೈಲ ಬೆಲೆಗಳ ಏರಿಳಿತದ ನಡುವೆ ಶೇಕಡ 3.4ಕ್ಕೆ ಇಳಿದಿದೆ. ಈ ಇಳಿಕೆಯು ವಾಲ್ ಸ್ಟ್ರೀಟ್ ಹೂಡಿಕೆದಾರರಲ್ಲಿ ಬಡ್ಡಿದರ ಹೆಚ್ಚಳದ ಆತಂಕವನ್ನು ಕಡಿಮೆ ಮಾಡಿದೆ. 2 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳನ್ನು ಸೇರ್ಪಡೆಗೊಳಿಸಲು ಏರ್ ಇಂಡಿಯಾ ಯೋಜನೆ. ಏರ್ ಇಂಡಿಯಾ ಬಾಹ್ಯ ಏರಿಳಿತದ ಸವಾಲುಗಳನ್ನು ಎದುರಿಸುತ್ತಿದ್ದರೂ ತನ್ನ ಬೆಳವಣಿಗೆಯ ಹಾದಿಯತ್ತ ಗಮನ ಹರಿಸಿದೆ. ಕಾರ್ಯಾಚರಣೆಯನ್ನು ವಿಸ್ತರಿಸಲು ಮುಂದಿನ 2 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳನ್ನು ಸೇರ್ಪಡೆಗೊಳಿಸಲು ಸಂಸ್ಥೆ ಯೋಜಿಸಿದೆ. ಸಾಲದ ಕೊಡುಗೆಯ ಮೂಲಕ $500 ಕೋಟಿ ಸಂಗ್ರಹಿಸಲು ಎಎಂಡಿ ಯೋಜನೆ. ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸಸ್ ಎಎಂಡಿ ಹೊಸ ಸಾಲದ ಕೊಡುಗೆಯ ಮೂಲಕ $500 ಕೋಟಿ ವರೆಗೆ ಸಂಗ್ರಹಿಸಲು ಯೋಜಿಸಿದೆ. ಕಂಪ್ಯೂಟಿಂಗ್ ಚಿಪ್ಗಳ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಈ ಹಣವನ್ನು ಬಳಸಲಾಗುತ್ತದೆ. ಕತಾರ್ನಿಂದ ಸೆಪ್ಟೆಂಬರ್ ಎಲ್ಎನ್ಜಿ ಪೂರೈಕೆಯ ಬಗ್ಗೆ ಪೆಟ್ರೋನೆಟ್ಗೆ ಸ್ಪಷ್ಟತೆಯಿಲ್ಲ. ಕತಾರ್ನಿಂದ ಸೆಪ್ಟೆಂಬರ್ ತಿಂಗಳ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಪೂರೈಕೆಯ ಬಗ್ಗೆ ಪ್ರಸ್ತುತ ಯಾವುದೇ ಸ್ಪಷ್ಟತೆಯಿಲ್ಲ ಎಂದು ಭಾರತದ ಪೆಟ್ರೋನೆಟ್ ತಿಳಿಸಿದೆ. ಜಾಗತಿಕ ಇಂಧನ ಪೂರೈಕೆ ಸರಪಳಿಯು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನು ಎದುರಿಸುತ್ತಿರುವಾಗ ಈ ಅನಿಶ್ಚಿತತೆ ಎದುರಾಗಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,409 ಮತ್ತು 40 ಸೆಂಟ್ 1.10% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,35,284 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.10% ಕುಸಿದಿದೆ. ಹಿಂದಿನ ಮುಕ್ತಾಯ $4,458 ಮತ್ತು 30 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ.
ಬೆಳ್ಳಿ $64 ಮತ್ತು 63 ಸೆಂಟ್ 1.29% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,983 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.29% ಕುಸಿದಿದೆ. ಹಿಂದಿನ ಮುಕ್ತಾಯ $65 ಮತ್ತು 47 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $81 ಮತ್ತು 10 ಸೆಂಟ್ 1.84% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.84% ಕುಸಿದಿದೆ. ಹಿಂದಿನ ಮುಕ್ತಾಯ $82 ಮತ್ತು 62 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 43 ಸೆಂಟ್ 0.12%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.12% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 32 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.